ಬೆಂಗಳೂರಿನಲ್ಲಿ ಪೊಲೀಸರು ಗಲ್ಲಿ ಗಲ್ಲಿಗಳಲ್ಲಿ ಗಸ್ತು ಹೊಡಿತಾಲೇ ಇರ್ತಾರೆ. ಆದರೂ ಸೈಕಲ್ ಗ್ಯಾಪ್ನಲ್ಲಿ ಕೆಲ ಪುಡಿ ರೌಡಿಗಳು ತಮ್ಮ ಕೆಲಸಗಳನ್ನು ಮಾಡಿಯೇ ಸೇರ್ ತೀರಿಸ್ಕೊಳ್ಳೋ ಕೆಲಸ ಮಾಡ್ತಾರೆ. ಅದಕ್ಕೆ ನಿನ್ನೆ ಸಂಜೆ ಯಶವಂತಪುರ ತ್ರಿವೇಣಿ ರಸ್ತೆಯಲ್ಲಿ ನಡೆದಂತಹ ಆ ಘಟನೆಯೇ ಸಾಕ್ಷಿ. ಅದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಡು ರಸ್ತೆಯಲ್ಲಿ ವಾಹನ ಅಡ್ಡಗಟ್ಟಿ ಪುಂಡರಿಂದ ಹಲ್ಲೆ. ಏರಿಯಾದಲ್ಲಿ ಹವಾ ಸೃಷ್ಟಿಸಲು ಅಮಾಯಕನಿಗೆ ಪಂಚ್. ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಹಾವಳಿ ದಿನೇ ದಿನೇ ಹೆಚ್ಚುತ್ತಾ ಇದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಕಾರಣ ಬೇಗ ಪಬ್ಲಿಸಿಟಿ ಸಿಗಲಿ, ಅದೇ ರೀತಿ ನಮ್ಮನ್ನ ಕಂಡ್ರೆ ಜನರೆಲ್ಲರೂ ಹೆದರಬೇಕು, ಅದೇ ರೀತಿ ನಾವು ಹೇಳುವ ಹಾಗೆ ಹವವನ್ನು ಮೇಂಟೈನ್ ಮಾಡೋದಕ್ಕೆ ಇವರು ಸಹಕಾರವನ್ನ ನೀಡಬೇಕು ಎನ್ನುವ ದೃಷ್ಟಿಯಲ್ಲಿ ಈ ಒಂದು ಪುಡಿ ರೌಡಿಗಳು ದಾಂಧಲೆಯನ್ನು ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಿನ್ನೆ ಸಂಜೆ ಸುಮಾರು 4:30 ಸುಮಾರಿಗೆ ಕಿರಣ್ ಹಾಗೂ ಭರತ್ ಎನ್ನುವ ಈ ಇಬ್ಬರು ಪುಡಿ ರೌಡಿಗಳು ಏನು ಹರ್ಷಿತ್ ಯಾದವ್ ಎನ್ನುವ ಒಬ್ಬ ಬೈಕ್ ಸವಾರನ ಹೇಗೆ ಹಾಡ ಹಗಲೇ ರಸ್ತೆಯಲ್ಲಿ ಹೋಗ್ತಿದ್ದ ಬೈಕ್ ಸವಾರನ ಅಡ್ಡಗಟ್ಟಿದ ಗ್ಯಾಂಗ್ ಕೈನಲ್ಲಿ ಡ್ರ್ಯಾಗರ್ ಹಿಡಿದು ಹಲ್ಲೆ ಮಾಡ್ತಿದ್ದಾರೆ ಅನ್ನೋದನ್ನ ಇದು ಬೆಂಗಳೂರಿನ ಯಶವಂತಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ತ್ರಿವೇಣಿ ರಸ್ತೆಯಲ್ಲಿ ನಡೆದಿರೋ ಘಟನೆ. ಎಸ್, ತನ್ನ ಏರಿಯಾದಲ್ಲಿ ಹವಾ ಇಡಬೇಕೆಂದು ಪುಡಾರಿಗಳು ನಿನ್ನೆ ಸಂಜೆ ಸುಮಾರು 4:40 ಸಮಯ ಹರ್ಷಿತ್ ಯಾದವ್ ಎಂಬಾತ ತನ್ನ ಪಾಡಿಗೆ ತಾನು ಬೈಕ್ನಲ್ಲಿ ತ್ರಿವೇಣಿ ರೋಡ್ನಲ್ಲಿ ಹೋಗ್ತಿದ್ದ. ಆ ವೇಳೆ ಇದ್ದಕ್ಕಿದ್ದ ಹಾಗೆ ಬೈಕ್ ಅಡ್ಡಗಟ್ಟಿದ ಕಿರಣ್ ಮತ್ತು ಭರತ್ ಪುಡಾರಿಗಳು ಹರ್ಷಿತ್ ಯಾದವ್ನೊಂದಿಗೆ ಮಾತುಕತೆಯಲ್ಲಿ ತೊಡಗಿ ಕಿರಿಕ್ ತೆಗೆದು ಹಲ್ಲೆ ಮುಂದಾಗಿದ್ದಾರೆ. ನಂತರ ಹರ್ಷಿತ್ ಕುತ್ತಿಗೆ ಮೇಲೆ ಡ್ರ್ಯಾಗರ್ ನಿಟ್ಟು ಮೂತಿಗೆ ಮುಷ್ಟಿ ಮಾಡಿ ಪಂಚ್ ಕೊಟ್ಟಿದ್ದಾರೆ. ತ್ರಿವೇಣಿ ರಸ್ತೆಯ ಬಳಿ ಹೋಗ್ತಾ ಇದ್ದ ಹರ್ಷಿತ್ ಯಾದವ್ನನ್ನ ಈ ಪುಂಡರು ಮೊದಲಿಗೆ ಕೆಣಕಿದ್ದಾರೆ. ನಂತರದಲ್ಲಿ ಅದೇನು ಅಲ್ಲಿ ಮಾತುಕತೆ ಆಯಿತು, ಅದ್ಯಾವ ವಿಚಾರಕ್ಕೆ ಅಥವಾ ಅದ್ಯಾವ ಹಳೆ ವೈಷಮ್ಯ ಆ ಮೂರೂ ಜನರ ಮಧ್ಯೆ ಇತ್ತು, ಇದ್ದಕ್ಕಿದ್ದ ಹಾಗೆ ಜೇಬಲ್ಲಿದ್ದ ಒಂದು ವೆಪನ್ ಅನ್ನು ತೆಗೆದುಕೊಂಡು ಅಥವಾ ಚಾಕುವನ್ನು ತೆಗೆದುಕೊಂಡು ಹರ್ಷಿತ್ ಯಾದವ್ನ ಕೈಗೆ ಆತ ಚುಚ್ಚಿದ್ದಾನೆ. ನಂತರದಲ್ಲಿ ಆತನ ಕೈಯಿಂದ ಸಾಕಷ್ಟು ರಕ್ತಸ್ರಾವವಾಗಿದ್ದು ಸ್ಥಳದಲ್ಲೇ ಇದ್ದಂತಹ ಸಾರ್ವಜನಿಕರು ಅಥವಾ ಸ್ಥಳೀಯರು ಆತನನ್ನು ರಕ್ಷಿಸಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಬಳಿಕ ಹರಿತವಾದ ಡ್ರ್ಯಾಗರ್ನಿಂದ ಇರಿಯಲು ಮುಂದಾಗಿದ್ದು ಆರೋಪಿಗಳಿಂದ ತಪ್ಪಿಸಿಕೊಂಡ ಹರ್ಷಿತ್ ಯಾದವ್ ಓಡಿ ಹೋಗಿದ್ದ. ಆ ವೇಳೆ ಆರೋಪಿಗಳು ಡ್ರ್ಯಾಗರ್ ಅನ್ನ ಬೇಯಿಸಿದ್ದು ಹರ್ಷಿತ್ ಕೈಗೆ ಗಂಭೀರವಾಗಿ ಗಾಯವಾಗಿದೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಕೇಸ್ ದಾಖಲಿಸಿಕೊಂಡಿರೋ ಯಶವಂತಪುರ ಪೊಲೀಸರು ತನಿಖೆ ಕೈಗೊಂಡಿದ್ದು ಏರಿಯಾದಲ್ಲಿ ಬಿಲ್ಡಪ್ ಕೊಡಲು ಕಿರಣ್ ಮತ್ತು ಭರತ್ 2 ತಿಂಗಳುಗಳಿಂದ ಏರಿಯಾ ಹುಡುಗರ ಜೊತೆ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಮಾಡ್ತಿದ್ದಾರೆಂದು ತನಿಖೆ ವೇಳೆ ತಿಳಿದು ಬಂದಿದೆ. ಇಷ್ಟೆಲ್ಲ ಆದ್ಮೇಲೆ ಆತ ಗುಣಮುಖನಾಗ್ತಾ ಇದ್ದಾನೆ. ಆದ್ರೆ ಈ ಏನು ಪುಡಿ ರೌಡಿಗಳಿದ್ದಾರೆ ಭರತ್ ಹಾಗೂ ಕಿರಣ್ ಎನ್ನುವವರು, ಇವರು ಈ ಹಿಂದೆಯೂ ಸಹ ಇದೇ ರೀತಿಯ ಕೆಲವೊಂದು ಕೇಸ್ಗಳಲ್ಲಿ ಭಾಗಿಯಾಗಿದ್ರು. ಆದ್ರೆ ಪೊಲೀಸರು ಇಷ್ಟೆಲ್ಲ ಟ್ರೀಟ್ಮೆಂಟ್ ಅನ್ನ ನೀಡಿರ್ತಾರೆ, ಆದ್ರೂ ಸಹ ಈ ಪುಂಡರು ಬುದ್ಧಿಯನ್ನ ಕಲ್ತಿಲ್ಲ. ಹೀಗೆ ಆದ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪುಂಡ ಪೋಖರಿತನವನ್ನ ಇವರು ಎಲ್ಲರ ಮೇಲೆ ತೋರಿಸ್ತಾ ಹೋಗ್ತಾರೆ. ಆದಷ್ಟು ಬೇಗ ಪೊಲೀಸರು ಇವರಿಗೆ ಸರಿಯಾದ ಲಾಠಿ ರುಚಿಯನ್ನ ತೋರಿಸಿ ಇವರನ್ನ ಜೈಲಿಗೆ ಅಟ್ಟುವ ಕೆಲಸವನ್ನ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಗಿರೀಶ್ ವಸಿಷ್ಠ.